ಒಂದು ಚಿಕ್ಕ ಹಳ್ಳಿಯಲ್ಲಿ ಅರುಣ್ ಎಂಬ ಒಳ್ಳೆಯ ಹುಡುಗನಿದ್ದ. ಅವನು ಯಾವಾಗಲೂ ಎಲ್ಲರಿಗೂ ಸಹಾಯ ಮಾಡುತ್ತಿದ್ದ, ನಗುತ್ತಲೇ ಇರ್ತಿದ್ದ. ಒಂದು ದಿನ ಶಾಲೆಯಿಂದ ಮನೆಗೆ ಬರುತ್ತಿದ್ದಾಗ ಒಂದು ದೊಡ್ಡ ಮರದ ಕೆಳಗೆ ಹೊಳೆಯುವ ಕೆಂಪು ಸೇಬು ಕಂಡ. ಅವನು ಹೇಳಿದ, ಅಯ್ಯೋ, ಎಷ್ಟು ಸುಂದರವಾದ ಸೇಬು. ಅವನಿಗೆ ಹಸಿವಾಗಿತ್ತು. ಸೇಬು ತುಂಬಾ ರುಚಿಯಾಗಿತ್ತು. ಪಕ್ಕದಲ್ಲೇ ಒಂದು ಚಿಕ್ಕ ಬುಟ್ಟಿ ಇತ್ತು. ಅದರಲ್ಲಿ ಬರೆದಿತ್ತು, ಸೇಬು ಮಾರಾಟಕ್ಕೆ, 5 ರೂಪಾಯಿ. ಅರುಣ್ ಯೋಚಿಸಿದ, ಇದು ಹಣ್ಣು ಮಾರುವ ಮಾವನದ್ದಿರಬಹುದು. ಅವನು ಸ್ವಲ್ಪ ಸಮಯ ಯೋಚಿಸಿದ. ಯಾರೂ ನೋಡಿಲ್ಲ, ನಾನು ತಿನ್ನಬಹುದು. ಆದರೆ ಅವನ ಹೃದಯ ಹೇಳಿತು, ಇದು ತಪ್ಪು. ಅವನು ತಕ್ಷಣ ಹಣ್ಣು ಮಾವನ ಬಳಿ ಹೋಗಿ ಹೇಳಿದ, ಮಾವ, ಈ ಸೇಬು ನಿಮ್ಮ ಮರದ ಕೆಳಗೆ ಸಿಕ್ಕಿತು. ಮಾವನು ನಗುತ್ತಾ ಹೇಳಿದರು, ನನ್ನ ಚಿನ್ನ ಹುಡುಗ, ನೀನು ಸತ್ಯವಾದವನಾಗಿದ್ದಿ. ಈ ಸೇಬು ನಿನ್ನದೇ. ಅರುಣ್ ಸಂತೋಷದಿಂದ ಹೇಳಿದ, ಧನ್ಯವಾದಗಳು ಮಾವ. ಅವನು ಸೇಬು ತೆಗೆದುಕೊಂಡ ಕೈಗಳಿಂದ ಮಾತ್ರವಲ್ಲ, ಸತ್ಯತೆಯಿಂದ ತುಂಬಿದ ಹೃದಯದಿಂದ. ಆ ದಿನದಿಂದ ಎಲ್ಲರೂ ಅವನನ್ನು ಸತ್ಯವಾದ ಅರುಣ್ ಎಂದು ಕರೆಯುತ್ತಿದ್ದರು. ಪ್ರತಿ ಸಲ ಸೇಬು ನೋಡಿದಾಗ ಅವನು ಯೋಚಿಸುತ್ತಿದ್ದ, ಸತ್ಯ ಎಂದಿಗೂ ಸಿಹಿಯಾಗಿರುತ್ತದೆ.